ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡಲ್ಲಿ ಈ ಬ್ಲಾಕ್ ಡ್ರೆಸ್ ಏನಿದೆ ಇದನ್ನ ನಾನು ಡಿಸೈನ್ ಮಾಡಿ ತೋರಿಸ್ಕೊಡ್ತೀನಿ. ಈ ತರ ಡ್ರೆಸ್ ಬಂದು ಇನ್ಸ್ಟಾಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ. ಇದು ರೆಮೋ ಮೂವಿಯಲ್ಲಿ ಕೀರ್ತಿ ಸುರೇಶ್ ಅವರು ಹಾಕಿರೋ ಬ್ಲಾಕ್ ಡ್ರೆಸ್ ಇದು. ಇದನ್ನ ನಾನು ರೀಕ್ರಿಯೇಷನ್ ಮಾಡಿ ತೋರಿಸ್ಕೊಡ್ತೀನಿ. ತುಂಬಾನೇ ಈಸಿ ಇರತ್ತೆ. ಡೆಫಿನೆಟ್ಲಿ ನಿಮ್ಗೆ ಲೈಕ್ ಆಗತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ಈ ತರ ಡ್ರೆಸ್ಸು ತುಂಬಾನೇ ವೈರಲ್ ಆಗ್ತಿದೆ. ತುಂಬಾನೇ ಡಿಫರೆಂಟ್ ವೇ ಅಲ್ಲಿ ಇದನ್ನ ಡಿಸೈನ್ ಮಾಡಿ ತೋರಿಸ್ತಿದ್ದಾರೆ. ತುಂಬಾ ವಿಡಿಯೋಸ್ ಅಲ್ಲಿ ನೋಡಿದ್ದೀನಿ ನಾನು. ಸೊ ನಾನು ಟ್ರೈ ಮಾಡೋಣ ಅಂತ ನಿಮ್ಗೆ ಶೇರ್ ಮಾಡೋಣ ಅಂತ ಅನ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಡೆಫಿನೆಟ್ಲಿ ನಿಮ್ಗೆ ಯೂಸ್‌ಫುಲ್ ಆಗುತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ಅಂಡ್ ಇದು ಕಂಪ್ಲೀಟ್ ಆಗಿ ನಾನೊಂದು ಬ್ಲಾಕ್ ಸ್ಯಾರಿನ ತಗೊಂಡು ಸೊ ಅದ್ರಲ್ಲಿ ಡಿಸೈನ್ ಮಾಡಿದ್ದೀನಿ. ಅಂಡ್ ದುಪ್ಪಟ್ಟ ಕೂಡ ಅದ್ರಲ್ಲೇ ಆಗಿದೆ. ಜಸ್ಟ್ ನಾನು 4 ಮೀಟರ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಕಂಪ್ಲೀಟ್ ದುಪ್ಪಟ್ಟ ಮತ್ತೆ ಇದೇನಿದೆ ಬಾಟಮ್ ಸಾರಿ ಡ್ರೆಸ್ ಪಾರ್ಟಿಗೆ. ಸೊ ತುಂಬಾನೇ ಈಸಿ ಇರತ್ತೆ. ಡೆಫಿನೆಟ್ಲಿ ನಿಮ್ಗೆ ಯೂಸ್‌ಫುಲ್ ಆಗತ್ತೆ. ಇಲ್ಲಿ ನಾನು ಫ್ಯಾಬ್ರಿಕ್ ತೋರಿಸ್ತಾ ಇದ್ದೀನಿ. 4 ಮೀಟರ್ ಪ್ಲೇನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಕಂಪ್ಲೀಟ್ ಆಗಿ ಇದು ಶೈನಿಂಗ್ ಮೆಟೀರಿಯಲ್ ತರ ಬರತ್ತೆ. ಬಟ್ ಕಾಣಿಸ್ತಿಲ್ಲ, ಶೈನಿಂಗ್ ಇದೆ. ಕಂಪ್ಲೀಟ್ ಬ್ಲಾಕ್ ಕಲರ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಅಂಡ್ ಈ ರಿಮೈನಿಂಗ್ ಪಾರ್ಟ್ ಏನಿದೆ ಇದು 1.5 ಮೀಟರ್ ತಗೊಂಡಿದ್ದೀನಿ. ಇದು ಪ್ರಿಂಟೆಡ್ ಫ್ಯಾಬ್ರಿಕ್. ಇದು ಕಾಟನ್ ತಗೋಬಹುದು, ಇಲ್ಲ ಕ್ರೇಪ್ ಸಿಗತ್ತೆ, ರಿಯನ್ ಸಿಗತ್ತೆ. ಸೊ ಈ ತರ ಫ್ಯಾಬ್ರಿಕ್ಸ್ ಡಿಫ್ರೆಂಟ್ ಟೈಪ್ ಅಲ್ಲಿ ಇರತ್ತೆ. ಕಲರ್ಸ್ ಚೂಸ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಓನ್ಲಿ ಸ್ಲೀವ್ಸ್ಗೆ ಮತ್ತೆ ದುಪಟ್ಟಾಗೆ ಬಾರ್ಡರ್ಗೆ ಯೂಸ್ ಮಾಡ್ಕೋಬೇಕು. ಅಂಡ್ ಇಲ್ಲಿ ನಾನು 2.5 ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ. ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ. ಬೇಕು ಅಂದ್ರೆ ಕಾಟನ್ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲ ಇದು ಸ್ಯಾಟಿನ್ ಬರತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು ಈ ಫ್ಯಾಬ್ರಿಕ್ ಏನಿದೆ ಇದನ್ನ ಈ ರೀತಿ ಸಪರೇಟ್ ಮಾಡಿದ್ದೀನಿ. ದುಪಟ್ಟಾಗೆ 2 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ದುಪ್ಪಟ್ಟಾಗಿ ಈ ತರ ನೀವು ಫಸ್ಟ್ ಅಲ್ಲೇ 2 ಮೀಟರ್ ಸಪರೇಟ್ ಮಾಡ್ಕೋಬೇಕು. ಅಂಡ್ ರಿಮೈನಿಂಗ್ ಫ್ಯಾಬ್ರಿಕ್ ಬಾಟಮ್ಗೆ ಯೂಸ್ ಮಾಡ್ಕೋಬೇಕು. ಸೊ ದುಪ್ಪಟ್ಟ ವಿಡ್ತ್ ತುಂಬಾನೇ ಇರತ್ತಲ್ವಾ, ಆ ದುಪ್ಪಟ್ಟ ಅಲ್ಲೇ ನಾನು ಬಾಡಿ ಪಾರ್ಟ್ಗೂ ಕೂಡ ಯೂಸ್ ಮಾಡ್ತೀನಿ. ಅದನ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಈ ದುಪ್ಪಟ್ಟ ಫ್ಯಾಬ್ರಿಕ್ ಅಲ್ಲಿ 2 ಮೀಟರ್ ಅಲ್ಲಿ ಬಾಡಿ ಪಾರ್ಟ್ಗೆ ಮತ್ತೆ ದುಪ್ಪಟ್ಟಗೂ ಆಗತ್ತೆ. ಇವಾಗ ನಾನು ಬಾಡಿ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ಇಲ್ಲಿ ಬಾಡಿ ಪಾರ್ಟ್ ಫ್ಯಾಬ್ರಿಕ್‌ಗೆ ಎಷ್ಟು ಬೇಕೋ ಅಷ್ಟು ನಾನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಈ ತರ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತ್ ಬಂದು 14.5 ಇಂಚಸ್ ತಗೊಂಡಿದ್ದೀನಿ. ಅಂಡ್ ವಿಡ್ತ್ ಬಂದು 12 ಇಂಚಸ್ ತಗೊಂಡಿದ್ದೀನಿ. ಇದು ಬಂದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಅವ್ರಿಗೆ ಕರೆಕ್ಟ್ ಆಗಿ ಆಗತ್ತೆ. ಇಲ್ಲಿ ನಾನು ಶೋಲ್ಡರ್ ಲೆಂತ್ ಬಂದು 6 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಅಂಡ್ ಆರ್ಮ್ ವಾಲ್ ಬಂದು 6.5 ಇಂಚಸ್‌ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬಾಡಿ ಪಾರ್ಟ್ ಸೈಜಸ್ ಡಿಫ್ರೆಂಟ್ ಇರತ್ತೆ. ನೀವು ಜಸ್ಟ್ ನಿಮ್ಮ ಹತ್ರ ಇರೋ ಓಲ್ಡ್ ಕುರ್ತೀಸ್ ಆಗ್ಲಿ, ಡ್ರೆಸ್ಸಸ್ ಆಗ್ಲಿ, ಟಾಪ್ಸ್ ಆಗ್ಲಿ ಅದನ್ನ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಬಾಡಿ ಪಾರ್ಟ್ ನೀವು ಮಾರ್ಕಿಂಗ್ ಮಾಡ್ಕೊಂಡು ಕೂಡ ಕಟ್ ಮಾಡ್ಕೋಬಹುದು. ಅಂಡ್ ಬಾಟಮ್ ಏನಿಲ್ಲ, ಜಸ್ಟ್ ನಾರ್ಮಲ್ ಆಗಿ ಅಂದಾಜ್ ಮೇಲೆ ಕೂಡ ಮಾರ್ಕಿಂಗ್ ಮಾಡ್ಕೋಬಹುದು. ನೋಡಿ ನಾನು ನೀಟಾಗಿ ಆರ್ಮ್ ಶೇಪ್ ಎಲ್ಲ ಮಾರ್ಕ್ ಮಾಡಿದ್ದೀನಿ. ಅಂಡ್ ಫ್ರಂಟ್ ಸೈಡ್ ಈ ತರ ಡಾಟ್ಸ್ ತರ ಇಟ್ಟಿದ್ದೀನಿ, ಅದು ಫ್ರಂಟ್ ಸೈಡ್ಗೆ ಬರತ್ತೆ. ನೆಕ್ ಲೆಂತ್ ಬಂದು 3.5 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ನಿಮ್ಗೆ ನೆಕ್ ಲೆಂತ್ ಜಾಸ್ತಿ ಅನ್ಸಿದ್ರೆ 3 ಇಂಚಸ್ ಕೂಡ ಮಾರ್ಕಿಂಗ್ ಮಾಡ್ಕೋಬಹುದು. ಬಟ್ ನಾನು ವಿಡ್ತ್ ಜಾಸ್ತಿ ಇರ್ಲಿ ಅಂತ ಆ ತರ ಮಾರ್ಕ್ ಮಾಡಿದ್ದೀನಿ. ಅಂಡ್ ಫ್ರಂಟ್ ನೆಕ್ ಡೀಪ್ ಬಂದು 5.5 ಇಂಚಸ್ ಇಟ್ಟಿದ್ದೀನಿ. ವೇಸ್ಟ್ ಬಂದು 11.5 ಇಂಚಸ್ ಇಟ್ಟಿದ್ದೀನಿ. ಈ ತರ ನೀಟಾಗಿ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಹಾರ್ಮ್ ಶೇಪ್ ಕಡೆ ಫ್ಯಾಬ್ರಿಕ್ ಮತ್ತೆ ಸೈಡ್ ಅಲ್ಲಿ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡು ಜಸ್ಟ್ ಇದನ್ನ 2 ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಈ 2 ಪೀಸಸ್ ಎಲ್ಲ ಸಪರೇಟ್ ಮಾಡ್ಕೊಂತಾ ಇದ್ದೀನಿ. ಮಿಡಲ್ ಪಾರ್ಟ್ ಹತ್ರ ಈ ತರ ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂನು ಈ ತರ ಸಪರೇಟ್ ಮಾಡ್ಕೋಬೇಕು. ಈ ಕಡೆ ಫ್ರಂಟ್ ಪಾರ್ಟ್, ಈ ಕಡೆ ಬ್ಯಾಕ್ ಪಾರ್ಟ್. ಇವಾಗ ಬ್ಯಾಕ್ ಪಾರ್ಟ್ ತೋರಿಸ್ಕೊಡ್ತೀನಿ. ಬ್ಯಾಕ್ ಪಾರ್ಟ್ ನೆಕ್ ಲೆಂತ್ ಸೇಮ್ ಬರತ್ತೆ. 3.5 ಇಂಚಸ್‌ಗೆ ಮಾರ್ಕ್ ಮಾಡಿದ್ದೀನಿ. ಬಟ್ ಡೀಪ್ ಮಾತ್ರ ಸ್ವಲ್ಪ ಡೀಪ್ ಜಾಸ್ತಿ ಇಡ್ತಾ ಇದ್ದೀನಿ. ಬ್ಯಾಕ್ ನೆಕ್‌ಗೆ 9 ಇಂಚಸ್ ಇಡ್ತಾ ಇದ್ದೀನಿ. ಬ್ಲೌಸಸ್ಗಾದ್ರೆ 9.5 10 ಇಂಚಸ್ ಈ ತರ ಬರತ್ತೆ. 9 ಇಂಚಸ್ ಕೂಡ ಇಡ್ತಾರೆ. ನಿಮ್ಮಿಷ್ಟ, ನಿಮ್ಗೆ ಡೀಪ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ ಬ್ಯಾಕ್ ಪಾರ್ಟಿಗೆ. ಇಲ್ಲ ನಿಮ್ಗೆ ಕಮ್ಮಿ ಬೇಕು ಅಂದ್ರೆ ಒಂದು 6.5 7 ಈ ತರ ಇಟ್ಕೊಂಡ್ರೆ ಆಗತ್ತೆ. ಬಟ್ ನಾನ್ ಜಾಸ್ತಿ ಇಟ್ಟಿದ್ದೀನಿ. ನಿಮ್ಗೆ ಕಂಫರ್ಟ್ ಇರತ್ತೆ ಅಂತ ಅನ್ಕೊಂಡ್ರೆ 9 ಇಂಚಸ್ ಇಟ್ಕೊಂಡ್ರೆ ಚೆನ್ನಾಗಿರತ್ತೆ ಲುಕ್ ವೈಸು. ನಾನು ವಿಡಿಯೋಲಿ ಹಾಕಿದ್ದೀನಿ ಇಂಟ್ರೋಲಿ ಯಾವ ತರ ಇದೆ ಅಂತ. ಸೊ ಆ ತರ ಕೂಡ ನೀವು ಮಾರ್ಕಿಂಗ್ ಮಾಡ್ಕೊಂಡು ಇಟ್ಕೋಬಹುದು. ಡೀಪ್ ಚೆನ್ನಾಗಿರತ್ತೆ. ಇಲ್ಲಿ ನಾನು ಫ್ರಂಟ್ ಟಕ್ಸ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಲ್ಲಿ 3.5 ಇಂಚಸ್‌ಗೆ ಮಾರ್ಕಿಂಗ್ ಮಾಡ್ಕೊಂಡು ಎರಡೂ ಸೈಡ್ ಅಲ್ಲೂನು ಒಂದು ಹಾಫ್ ಇಂಚು ನಾನು ಡಾಟ್ ತರ ಇಟ್ಟಿದ್ದೀನಿ. ಅಂಡ್ ಇಲ್ಲಿ ಟಕ್ ಲೆಂತ್ ಬಂದು 4 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಜಸ್ಟ್ ಈ ತರ ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ನೀಟಾಗಿ ಕಟ್ ಮಾಡ್ಕೋಬೇಕು. ಇದು ಬಂದು ಪ್ರಿನ್ಸೆಸ್ ಕಟ್ ಪಾರ್ಟ್. ನೀವು ಪ್ರಿನ್ಸೆಸ್ ಕಟ್ ಪಾರ್ಟ್ ಬೇಡ ಅಂತ ಅನ್ಸಿದ್ರೆ
ಜಸ್ಟ್ ಇದೇ ತರಾನೇ ನೀವು ಟಕ್ಸ್ ತರ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ಇದು ಲುಕ್ ವೈಸ್ ಚೆನ್ನಾಗಿರತ್ತೆ ಪ್ರಿನ್ಸೆಸ್ ಕಟ್ ಪಾರ್ಟ್, ಅದಕ್ಕೆ ಈ ಮೆಥಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಇದನ್ನ ಕಟ್ ಮಾಡಿ ಇನ್ನೂ ಸ್ವಲ್ಪ ಲೈಟ್ ಆಗಿ ಕಟ್ ಮಾಡಿದೀನಿ, ಯಾಕಂದ್ರೆ ಇದು ಕಪ್ ಸೈಜ್ ಸ್ವಲ್ಪ ಜಾಸ್ತಿ ಬರತ್ತೆ ನೀವು ಈ ತರ ಕಟ್ ಮಾಡ್ಕೊಂಡ್ರೆ. ಅಂಡ್ ನೆಕ್ ಪಾರ್ಟ್ ಕೂಡ ನೀಟಾಗಿ ಕಟ್ ಮಾಡ್ತಾ ಇದೀನಿ. ಬ್ಯಾಕ್ ಪಾರ್ಟ್ ಫಸ್ಟ್ ಅಲ್ಲೇ ಕಟ್ ಮಾಡಿದ್ದೆ. ನೋಡಿ ಫ್ರಂಟ್ ಸೈಡ್ ನೆಕ್ ಪಾರ್ಟ್ ಏನಿದೆ ಅದು ನೀಟಾಗಿ ಕಟ್ ಮಾಡಿದೀನಿ. ಇಲ್ಲಿ ನಾನು ಫ್ರಂಟ್ ಪಾರ್ಟ್ ಫಸ್ಟ್ ಅಲ್ಲಿ ಈ ತರ ಚಿಕ್ಕ ಚಿಕ್ಕದಾಗಿ ಡಾಟ್ ತರ ಇಟ್ಟಿದ್ದೆ ಅಲ್ವಾ, ಅದು ಕೂಡ ನೀಟಾಗಿ ಕಟ್ ಮಾಡಿದೀನಿ. ಹಾರ್ಮ್ ಶೇಪ್ ಏನಿದೆ ಅದು ನೀಟಾಗಿ ಒಂದು 1/2 ಇಂಚು ಡೌನ್ಗೆ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ಕಟಿಂಗ್ ಆಯ್ತು. ಸೊ ಇದು ಕಂಪ್ಲೀಟ್ ಆಗಿ ಈ ತರ ಬಂದಿದೆ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್. ಇವಾಗ ನಾನು ದುಪಟ್ಟಾ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ದುಪಟ್ಟಾ ಫ್ಯಾಬ್ರಿಕ್ ವಿಡ್ತ್ ತುಂಬಾ ಇರತ್ತೆ, ಓನ್ಲಿ ಒನ್ ಸೈಡ್ ಮಾತ್ರ ನೀವು ಲೆಂತ್ ಗೆ ತಗೋಬಾರ್ದು, ವಿಡ್ತ್ ಗೆ ನೋಡ್ಕೋಬೇಕು. ಯಾಕಂದ್ರೆ ವಿಡ್ತ್ ತುಂಬಾನೇ ಇರತ್ತೆ, ಅದಕ್ಕೆ ನಾನು ಬಾಡಿ ಪಾರ್ಟ್ ಗೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ವಿಡ್ತ್ ತುಂಬಾ ಇರತ್ತೆ, ಯಾಕಂದ್ರೆ ನಾನು ಯೂಸ್ ಮಾಡಿರೋದು ಸ್ಯಾರಿ ಫ್ಯಾಬ್ರಿಕ್, ಪ್ಲೈನ್ ಫ್ಯಾಬ್ರಿಕ್, ಅದಕ್ಕೆ ಇದು ವಿಡ್ತ್ ಜಾಸ್ತಿ ಇರತ್ತೆ ಅಲ್ವಾ. ಒಂದ್ ಸೈಡ್ ಈ ತರ ಬಾಡಿ ಪಾರ್ಟ್ ಗೆ ಕಟ್ ಮಾಡ್ಕೊಂಡ್ರೆ ದುಪಟ್ಟಾಗೆ ಚೆನ್ನಾಗಿರತ್ತೆ ವಿಡ್ತ್. ನೋಡಿ ನಾನು ದುಪಟ್ಟಾ ಪಾರ್ಟ್ ತೋರಿಸ್ತಿದೀನಿ, ಓನ್ಲಿ ಒನ್ ಸೈಡ್ ಈ ತರ ವಿಡ್ತ್ ಪಾರ್ಟ್ ಕಡೆಗೆ ಹಾಕೋಬೇಕು. ಸ್ವಲ್ಪ ಅಗ್ಲ ಜಾಸ್ತಿ ಇರತ್ತೆ ನೋಡಿ, ಆ ಕಡೆ ಪಾರ್ಟ್ಗೆ ಈ ತರ ಇಟ್ಕೊಂಡು ನೀಟಾಗಿ ಬಾಡಿ ಪಾರ್ಟ್ ಕಂಪ್ಲೀಟ್ ಆಗಿ ಪಿನ್ಸ್ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದೀನಿ, ಈ ಕಡೆ ಪಾರ್ಟ್ ಮಾತ್ರ ಅಗ್ಲ ಇರತ್ತೆ, ಸೊ ಆ ಪೀಸ್ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ರಿಮೈನಿಂಗ್ ಆ ಕಡೆದು ಉದ್ದಾನು ಇರತ್ತೆ ವಿಡ್ತು ಇರತ್ತೆ, ದುಪಟ್ಟಾಗೆ ಕರೆಕ್ಟ್ ಆಗಿ ಆಗತ್ತೆ, ಅದನ್ನ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ಓನ್ಲಿ ದುಪಟ್ಟಾ ಪಾರ್ಟ್ ಅಲ್ಲೇ ಯೂಸ್ ಮಾಡ್ಕೋಬೇಕು ಈ ಬಾಡಿ ಪಾರ್ಟ್. ನಿಮ್ಗೆ ಅವಾಗ ಈ ತರ ಕಟ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ ಮಿಕ್ಕತ್ತೆ. ಸೊ ನೀವು ಒಂದೊಂದ್ ಟೈಮ್ 6 ಮೀಟರ್ ಈ ತರ ತಗೊಂಡು ವೇಸ್ಟ್ ಮಾಡ್ತಿರ್ತೀರಾ, ಅದೇ ಈ ತರ ನೀವು ದುಪಟ್ಟಾ ಎಲ್ಲ ಯೂಸ್ ಮಾಡ್ಕೊಂಡ್ರೆ ಬಾಡಿ ಪಾರ್ಟ್ ಗೆ ಮಿಕ್ಕತ್ತೆ. ಅದಕ್ಕೆ ನಾನು 4.5 ಮೀಟರ್ ಯೂಸ್ ಮಾಡ್ತಿದ್ದೀನಿ. ನೋಡಿ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಕಟ್ ಮಾಡ್ಕೊಂಡು ಬೋತ್ ನೆಕ್ ಪಾರ್ಟ್ಸ್ ಎಲ್ಲ ನೀಟಾಗಿ ಅಟ್ಯಾಚ್ ಮಾಡಿದೀನಿ. ಲೈನಿಂಗು ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡೂನು ಸೇರಿಸ್ಕೊಂಡು ನೆಕ್ ಪಾರ್ಟ್ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ತೋರಿಸ್ತಿದೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ಗೆ ಚಿಕ್ಕ ಚಿಕ್ಕದಾಗಿ ಟಕ್ಸ್ ತರ ನೀವು ಸ್ಟಿಚ್ ಮಾಡ್ಕೋಬೇಕು. ಈ ತರ ನೀವು ಬ್ಯಾಕ್ ಸೈಡ್ ಕೂಡ ಟಕ್ಸ್ ಸ್ಟಿಚ್ ಮಾಡೋದ್ರಿಂದ ಬ್ಯಾಕ್ ಸೈಡ್ ಇದು ಫಿಟ್ಟಿಂಗ್ ಚೆನ್ನಾಗಿ ಕೂರತ್ತೆ ವೇರ್ ಮಾಡಿದಾಗ, ಅದಕ್ಕೆ ಲೂಸ್ ಲೂಸ್ ಇರಲ್ಲ. ಅದಕ್ಕೆ ನೀವು ಟಕ್ಸ್ ಸ್ಟಿಚ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟಿಗೆ. ಇಲ್ಲಿ ನಾನು ಫ್ರಂಟ್ ಸೈಡ್ ನೋಡಿ ನೀಟಾಗಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ನಿ. ಈ ಸೈಡ್ ಪೀಸಸ್ ಇರತ್ತಲ್ವಾ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಸೊ ಇದು ಪ್ರಿನ್ಸೆಸ್ ಕಟ್ ಪಾರ್ಟ್ ಫ್ಯಾಬ್ರಿಕ್, ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರತ್ತಲ್ಲ ಸೈಡ್ ಪೀಸಸ್, ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿಗೆ ಬಾಡಿ ಪಾರ್ಟ್ ಸ್ಟಿಚಿಂಗು ಕೂಡ ರೆಡಿ ಆಯ್ತು. ಜಸ್ಟ್ ಈ ಪೀಸಸ್ಗೆ ಲೈನಿಂಗ್ ಈ ತರ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಫ್ರಂಟ್ ಸೈಡು ಮತ್ತೆ ಬ್ಯಾಕ್ ಸೈಡ್ ಎರಡು ಕೂಡ ರೆಡಿ ಆಗಿದೆ. ಇದಕ್ಕೆ ನಾನು ಲೇಸ್ ಪಟ್ಟಿ ತೋರಿಸ್ತಾ ಇದೀನಿ. ನಾನೊಂದು ಚಿಕ್ಕದು ಗೋಲ್ಡ್ದು ಲೇಸ್ ಪಟ್ಟಿ ಅಟ್ಯಾಚ್ ಮಾಡಿ ತೋರಿಸ್ತಾ ಇದೀನಿ. ನೀವು ಈ ತರ ಅಟ್ಯಾಚ್ ಮಾಡ್ಕೋಬೇಕು ನೆಕ್ ಪಾರ್ಟಿಗೆ. ಇದು ಬಾರ್ಡರ್ ಅಟ್ಯಾಚ್ ಮಾಡೋದು ಆಪ್ಷನಲ್, ನಾನು ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ ತೋರಿಸ್ತಾ ಇದ್ದೀನಿ. ಬೇಕು ಅಂದ್ರೆ ಅಟ್ಯಾಚ್ ಮಾಡ್ಕೋಬಹುದು, ಇಲ್ಲಾಂದ್ರೆ ನಾರ್ಮಲ್ ಆಗಿ ಪ್ಲೈನ್ ತರ ಕೂಡ ವೇರ್ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ಇಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ ಫ್ಯಾಬ್ರಿಕ್ ಸೇಮ್ ಈ ತರ ಬಾಡಿ ಪಾರ್ಟ್ ಯಾವ ತರ ಫೋಲ್ಡ್ ಮಾಡಿದೆ ಅದೇ ತರನೇ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದೀನಿ. ಫುಲ್ ಸ್ಲೀವ್ಸ್ಗೆ ಎಷ್ಟು ಬೇಕೋ ಅಷ್ಟು ನೀವು ಕಟ್ ಮಾಡ್ಕೋಬೇಕು. ಒಂದು 21 22 ಬೇಕಾಗತ್ತೆ ಲೆಂತ್, ವಿಡ್ತ್ ಒಂದು 10.5 ಈ ತರ ಇದ್ರೆ ಆಗತ್ತೆ. ಇಲ್ಲಿ ನಾನು ಸ್ಲೀವ್ ಶೇಪ್ ತೆಗೆದಕ್ಕೆ 2.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಂಡ್ ಈ ಕಡೆ ಒಂದು 6.5 7 ಇಂಚಸ್ ಈ ತರ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ ತುಂಬಾನೇ ಈಸಿ ಇರತ್ತೆ. ನಿಮ್ಗೆ ಈ ತರ ಸ್ಲೀವ್ ಇಷ್ಟ ಆಗಿಲ್ಲ ಅಂದ್ರೆ ನಾರ್ಮಲ್ ಶಾರ್ಟ್ ಸ್ಲೀವ್ ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ನಾನ್ ತೋರಿಸ್ತಾ ಇರೋದು ಇಲ್ಲಿ ಕಂಪ್ಲೀಟ್ ಆಗಿ ಇದು ಕೀರ್ತಿ ಸುರೇಶ್ ಬ್ಲಾಕ್ ಡ್ರೆಸ್ ಏನಿದೆ ಅದನ್ನ ರೀಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೀವು ಫುಲ್ ಸ್ಲೀವ್ ಈ ತರ ಅಟ್ಯಾಚ್ ಮಾಡ್ಕೊಂಡ್ರೆ ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ ಈ ತರ ಬ್ಲಾಕ್ ಪೀಸಸ್ಗೆ. ಸೊ ನೀವು ನಿಮ್ಗೆ ಇನ್ನೂ ಡಿಫ್ರೆಂಟ್ ಆಗಿ ಬೇಕು ಅಂದ್ರೆ ಇದಕ್ಕೆ ಬ್ಲಾಕ್ ಸ್ಯಾರಿನೇ ಯೂಸ್ ಮಾಡ್ಕೋಬೇಕು ಅಂತ ಏನಿಲ್ಲ, ಬೇರೆ ತರ ಪ್ಲೇನ್ ಫ್ಯಾಬ್ರಿಕ್ ಕೂಡ ಯೂಸ್ ಮಾಡ್ಕೊಂಡು ಈ ತರ ಡಿಸೈನ್ ಮಾಡ್ಕೋಬಹುದು, ಅದು ಚೆನ್ನಾಗಿರತ್ತೆ. ಸ್ಲೀವ್ಸ್ ಇಲ್ಲಿಗೆ ರೆಡಿ ಆಯ್ತು. ಜಸ್ಟ್ ಈ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಎರಡೂನು ನೀಟಾಗಿ ಶೋಲ್ಡರ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಂಡು ಎರಡು ಸ್ಲೀವ್ಸ್ ಸ್ಟಿಚಿಂಗ್ ಅಟ್ಯಾಚ್ ಮಾಡ್ಕೊಂಡು ಇದಕ್ಕೆ ಜಸ್ಟ್ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಗತ್ತೆ. ನೋಡಿ, ಸೊ ಇದೆಲ್ಲ ಸ್ವಲ್ಪ ಬೇಸಿಕ್ ಅಂತ ನಾನು ಸ್ಟಿಚ್ ಮಾಡಿ ತೋರಿಸ್ತಿಲ್ಲ, ಜಸ್ಟ್ ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಕಂಪ್ಲೀಟ್ ಆಗಿ ನಾನು ಸ್ಲೀವ್ಸ್ ಏನಿದೆ ಅದು ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡಿದ್ದೀನಿ.
ಇವಾಗ ನಾನು ಬಾಟಮ್ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ಬಾಟಮ್ ಪಾರ್ಟಿಗೆ ಜಸ್ಟ್ 2.5 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಫಸ್ಟ್ ಈ ತರ 2 ಫೋಲ್ಡಿಂಗ್ ಮಾಡ್ಕೋಬೇಕು. ನಿಮ್ಗೆ ಫುಲ್ ಫ್ಲೇರ್ ಬೇಕು ಅಂದ್ರೆ ನಾನು ಫುಲ್ ಫ್ಲೇರ್ ವಿಡಿಯೋ ಮಾಡಿದ್ದೀನಿ. ಅದ್ರ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಬಟ್ ಇದು ನಾನ್ ತೋರಿಸ್ತಾ ಇರೋದು ಫುಲ್ ಫ್ಲೇರ್ ಬರಲ್ಲ, ನಾರ್ಮಲ್ ಫ್ಲೇರ್ ಬರತ್ತೆ, ಮೀಡಿಯಂ ಇರತ್ತೆ. ನಾನು ಇಲ್ಲಿ ಫೋಲ್ಡಿಂಗ್ ಮಾಡ್ದೆ ಅಲ್ವಾ, ಸ್ವಲ್ಪ ಸಮೋಸಾ ಟೈಪ್ ಅಲ್ಲಿ ಈ ತರ ಫೋಲ್ಡಿಂಗ್ ಮಾಡ್ಕೋಬೇಕು. 4 ಲೇಯರ್ಸ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ಫಸ್ಟ್ 2 ಫೋಲ್ಡಿಂಗ್ ಮಾಡ್ಕೊಂಡು ಮತ್ತೆ ಈ ತರ ಸಮೋಸಾ ಟೈಪ್ ಅಲ್ಲಿ ನೀವು 4 ಲೇಯರ್ಸ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ನಾನು ವೇಸ್ಟ್ ಪಾರ್ಟ್ ಬಂದು 9 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಸೊ ಮೀಡಿಯಂ ಸೈಜ್ ಅವರಿಗೆ ಕರೆಕ್ಟ್ ಆಗಿ ಆಗತ್ತೆ. ನೀವು ಬಾಡಿ ಪಾರ್ಟಿಗೆ ವೇಸ್ಟ್ ಪಾರ್ಟಿಗೆ ಲೆಂತ್ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಇಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ನಾನು ನೀಟಾಗಿ 9 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡು ಈ ತರ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಕಟ್ ಮಾಡಿದ್ದೀನಿ. ಅಂಡ್ ಇಲ್ಲಿ ಒಂದು 1 ಇಂಚು ಇಲ್ಲ 1.5 ಈ ತರ ಮಾರ್ಕ್ ಮಾಡ್ಕೋಬೇಕು. ಡೌನ್ಗೆ ನಾನು 1 ಇಂಚ್ ಮಾತ್ರ ಮಾರ್ಕಿಂಗ್ ಮಾಡಿದ್ದೀನಿ. ಇದು ಯಾಕೆ ಅಂದ್ರೆ ಇದು ನಾನು ನಾರ್ಮಲ್ ಫುಲ್ ಫ್ಲೇರು ಅಟ್ಯಾಚ್ ಮಾಡ್ತಿಲ್ಲಲ್ಲ, ಮೀಡಿಯಂ ಬರತ್ತೆ. ಅದಕ್ಕೆ ಈ ಮೆಥಡ್ ಅಲ್ಲಿ ನೀವು ಕಟ್ ಮಾಡಿದಾಗ ಇಲ್ಲಿ ಡೌನ್ಗೆ ಒಂದು 1 ಇಂಚ್ ಮಾರ್ಕಿಂಗ್ ಮಾಡಿದ್ರೇನೆ ಫಿನಿಶಿಂಗ್ ಚೆನ್ನಾಗಿ ಬರೋದು. ಇಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಬರತ್ತೆ, ಲುಕ್ ವೈಸು ಚೆನ್ನಾಗಿರಲ್ಲ. ನೀವು ಹಾಗೆ ಕಟ್ ಮಾಡಿ ಅಟ್ಯಾಚ್ ಮಾಡಿದ್ರೆ ಅದಕ್ಕೆ ಡೌನ್ಗೆ ಒಂದು 1 ಇಂಚ್ ಆದ್ರೂ ನೀವು ಕಟ್ ಮಾಡ್ಕೋಬೇಕು. ಇಲ್ಲಿ ಬಂದು ನಾನು ಲೆಂತ್ 39 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಓನ್ಲಿ ಫ್ರಂಟ್ ಸೈಡ್ ಮಾತ್ರ ಸ್ವಲ್ಪ ಇಲ್ಲಿ ಫ್ರಂಟ್ ಸೈಡು ನೀವು ಲೆಂತ್ ಜಾಸ್ತಿ ತಗೋಬೇಕು. ನಾನು ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ, 39 ಇಂಚಸ್ಗೆ ಕರೆಕ್ಟ್ ಆಗಿ ಮಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ ಲೆಂತ್ ಜಾಸ್ತಿ ಇರೋ ಕಡೆ ಮಾತ್ರ ಓನ್ಲಿ ಫ್ರಂಟ್ ಸೈಡ್ ಮಾತ್ರ ಫೋಲ್ಡಿಂಗ್ ಪಾರ್ಟು ಇಲ್ಲಿ 39 ಇಂಚಸ್ ಮಾತ್ರ ತಗೋಬೇಕು. ಅಂಡ್ ರಿಮೈನಿಂಗ್ ಈ ಕಡೆ ಪಾರ್ಟ್ ಏನಿದೆ ಅದು 38 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಒಂದು 1 ಇಂಚು ಕಮ್ಮಿ ಮಾಡ್ಕೋಬೇಕು, ಅವಾಗ ಫ್ಲೇರ್ ಚೆನ್ನಾಗಿ ಬರತ್ತೆ. ನೀವು ನಾರ್ಮಲ್ ಆಗಿ ಫುಲ್ ಕಂಪ್ಲೀಟ್ ಆಗಿ 39 ತಗೊಂಡ್ರೆ ಹೆಚ್ಚು ಕಮ್ಮಿ ಬರತ್ತೆ ನೀವು ವೇರ್ ಮಾಡಿದಾಗ. ಅದಕ್ಕೆ ಅದನ್ನ ನೋಡ್ಕೋಬೇಕು. ಓನ್ಲಿ ಫ್ರಂಟ್ ಸೈಡ್ ಮಾತ್ರ ಒಂದು 1 ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಅಂಡ್ ರಿಮೈನಿಂಗ್ ಈ ಕಡೆ 38 ಇಂಚಸ್ಗೆ ನಾನು ಮಾರ್ಕ್ ಮಾಡಿದ್ದೀನಿ. ಒಂದ್ ವೇಳೆ ನಿಂಗೆ ಲೆಂತ್ ಜಾಸ್ತಿ ಬೇಕು ಅಂದ್ರೆ ಸೊ 40 ಕೂಡ ಮಾರ್ಕ್ ಮಾಡ್ಕೋಬಹುದು. ಬಟ್ ಈ ಕಡೆ 39 ತಗೋಬೇಕು. ಆ ತರ ನೀವು ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ನಾನು ಫ್ರಂಟ್ ಪಾರ್ಟಿಗೆ ಮಾತ್ರ 39 ತಗೊಂಡಿದ್ದೀನಿ. ರಿಮೈನಿಂಗ್ ಈ ಕಡೆ ಪಾರ್ಟ್ ಎಲ್ಲಾನು 38 ಇಂಚಸ್ಗೆ ನಾನು ಮಾರ್ಕ್ ಮಾಡಿ ಕಟ್ ಮಾಡಿದ್ದೀನಿ. ಅಂಡ್ ಇದು ನಾನು ಫುಲ್ ಫ್ಲೇರ್ ಅಲ್ಲ ಮೀಡಿಯಂ ಹೇಳ್ದಲ್ಲ, ಅದಕ್ಕೆ ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು, ಪೀಸ್ ಅಟ್ಯಾಚ್ ಮಾಡ್ಕೋಬೇಕು. ಇದೆಲ್ಲ ಕಟಿಂಗ್ ಎಲ್ಲ ಆದ್ಮೇಲೆ ಈ ಫ್ಯಾಬ್ರಿಕ್ ಮಿಕ್ಕಿರತ್ತಲ್ಲ, ಅದೇ ಫ್ಯಾಬ್ರಿಕ್ ನ ಯೂಸ್ ಮಾಡ್ಕೊಂಡು ಸೇಮ್ ಅದೇ ಮೆಥಡ್ ಅಲ್ಲೇ ನೀವು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ನಾನು ಅದೇ ಫ್ಯಾಬ್ರಿಕ್ ಈ ತರ 2 ಫೋಲ್ಡಿಂಗ್ ಮಾಡ್ಕೊಂಡು ಅದನ್ನ ನೀಟಾಗಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಮಾರ್ಕಿಂಗ್ ಮಾಡ್ಕೊಂಡು ಇವಾಗ ಕಟಿಂಗ್ ಮಾಡ್ತಾ ಇದ್ದೀನಿ. ಈ ತರ ಕಟ್ ಮಾಡ್ಕೋಬೇಕು. ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಬಾಟಮ್ ಪಾರ್ಟು ಓಪನ್ ಮಾಡಿದ್ರೆ ಈ ತರ ಬರತ್ತೆ ಕಂಪ್ಲೀಟ್ ಆಗಿ. ಇವಾಗ ಆ ಕಡೆ ಪಾರ್ಟ್ ಏನಿದೆ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಅಂತ ಹೇಳ್ದೆ ಅಲ್ವಾ, ಅದನ್ನ ನೀವು ಅಟ್ಯಾಚ್ ಮಾಡ್ಕೋಬೇಕು ಈ ತರ. ಇಲ್ಲ ನಿಮ್ಗೆ ಅಟ್ಯಾಚ್ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಪ್ರೋಸೆಸ್ ಅನ್ಸಿದ್ರೆ ನೀವು ಫುಲ್ ಫ್ಲೇರ್ ತರ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಬಟ್ ಫುಲ್ ಫ್ಲೇರ್ ಬೇಕು ಅಂದ್ರೆ ಒಂದು 4.5 ಮೀಟರ್ ಬೇಕಾಗತ್ತೆ ಫ್ಯಾಬ್ರಿಕ್. ನಿಮ್ಗೆ ಫುಲ್ ಫ್ಲೇರ್ ಬೇಡ ಅಂದ್ರೆ ನಾರ್ಮಲ್ ಆಗಿ ಈ ತರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರು ಕೂಡ ಆಗತ್ತೆ, ಚೆನ್ನಾಗಿರತ್ತೆ. ನೋಡಿ ನಾನು ಅಟ್ಯಾಚ್ ಮಾಡಿದೀನಿ. ಇವಾಗ ಇದನ್ನ ನೀಟಾಗಿ ಒಂದೇ ಸೈಡ್ ಬರತ್ತೆ, ಓನ್ಲಿ 1 ಸೈಡ್ ಮಾತ್ರ ನೀವು ಸ್ಟಿಚಿಂಗ್ ಮಾಡ್ಕೊಂಡು ಈ ಕಡೆ ಪಾರ್ಟ್ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಬಾಟಮ್ ಪಾರ್ಟ್ ರೆಡಿ ಆಗತ್ತೆ. ಇದನ್ನ ನೀವು ನೋಡ್ಕೋಬೇಕು. ವೇಸ್ಟ್ ಪಾರ್ಟ್ ಬಾಡಿ ಪಾರ್ಟ್ಗೆ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು ಲೆಂತ್. ಆ ತರ ನೀವು ಕಟಿಂಗ್ ಮಾಡಿದಾಗೆ ಚೆಕ್ ಮಾಡ್ಕೊಂಡ್ರೆ ಬೆಟರ್ ಇರತ್ತೆ. ನೀವು ಮತ್ತೆ ಕಟ್ ಮಾಡೋ ಅವಶ್ಯಕತೆ ಇರಲ್ಲ, ನೀಟಾಗಿ ಬರತ್ತೆ ಎರಡು ಅಟ್ಯಾಚ್ ಮಾಡಿದಾಗ. ನೋಡಿ ನಾನು ಇವಾಗ ಈ ಮೇನ್ ಫ್ಯಾಬ್ರಿಕ್ ನೀಟಾಗಿ ಒಂದ್ ಸೈಡ್ ಅಲ್ಲಿ ಮಾತ್ರ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇನ್ನೊಂದ್ ಸೈಡ್ ಈ ತರ ನೀವು ಸ್ವಲ್ಪ ಒಂದು 2 ಇಂಚಸ್ ಕಟ್ ಮಾಡ್ಕೋಬೇಕು, ಯಾಕಂದ್ರೆ ಇದನ್ನ ಅಟ್ಯಾಚ್ ಮಾಡ್ಕೋಬೇಕಲ್ವಾ. ನೋಡಿ ಇವಾಗ ಮೇನ್ ಫ್ಯಾಬ್ರಿಕ್ ಬಾಟಮ್ ಪಾರ್ಟ್ ರೆಡಿ ಆಯ್ತು. ಇವಾಗ ಬಾಟಮ್ ಪಾರ್ಟ್ ಲೈನಿಂಗ್ ಕಟ್ ಮಾಡಿ ತೋರಿಸ್ತೀನಿ. ಲೈನಿಂಗ್ ಈ ತರ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಸೇಮ್ ಬಾಡಿ ಪಾರ್ಟ್ ಯಾವ ತರ ಫೋಲ್ಡ್ ಮಾಡ್ತೀವಿ ಅದೇ ತರನೇ ಫೋಲ್ಡಿಂಗ್ ಮಾಡ್ಕೋಬೇಕು. ಇವಾಗ ಮೇನ್ ಫ್ಯಾಬ್ರಿಕ್ ನಾನು ಆಲ್ರೆಡಿ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿದೆ ಅಲ್ವಾ ಬಾಟಮ್ ಪಾರ್ಟ್, ಅದನ್ನ ಜಸ್ಟ್ ಇದನ್ನ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಅದು ನೀಟಾಗಿ ಇದ್ರ ಮೇಲೆ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು. ವೇಸ್ಟ್ ಪಾರ್ಟ್ದು ಮೇನ್ ಫ್ಯಾಬ್ರಿಕ್ ಇಟ್ಕೋಬಹುದು, ಇಲ್ಲ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಕೂಡ ಇಟ್ಕೋಬಹುದು. ಅದನ್ನ ನೋಡ್ಕೊಂಡು ನೀಟಾಗಿ ಇದ್ರ ಮೇಲೆ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡ್ರು ಕೂಡ ಆಗತ್ತೆ. ಇದಕ್ಕೆ ಮೆಜರ್ಮೆಂಟ್ ಏನು ಬೇಕಾಗಿಲ್ಲ. ಈ ತರ ಸೈಡ್ ಅಲ್ಲಿ ಮಾತ್ರ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಅಂಡ್ ಇಲ್ಲಿ ಒಂದು 1 ಇಂಚು ಒಂದು 1/2 ಇಂಚು ಡೌನ್ಗೆ ಮಾರ್ಕ್ ಮಾಡ್ಕೋಬೇಕು. ಅಂಡ್ ಈ ಕಡೆ ಇದು ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ಬರೋ ತರ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ನೀಟಾಗಿ ಈ ತರ ಕಟ್ ಮಾಡಿದ್ದೀನಿ.
ಕಂಪ್ಲೀಟ್ ಆಗಿ ಲೈನಿಂಗು ಕಟ್ ಮಾಡಿದ್ದೀನಿ. ತುಂಬಾನೇ ಈಸಿ ಇರತ್ತೆ. ಜಸ್ಟ್ ಇದಕ್ಕೆ ನಮ್ಮ ಮೇನ್ ಫ್ಯಾಬ್ರಿಕ್ ಇರತ್ತಲ್ವಾ ಅದನ್ನ ವೇಸ್ಟ್ ಪಾರ್ಟ್‌ಗೆ ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಅಂಬ್ರೆಲಾ ಕಟ್ ಟೈಪ್ ಬರೋ ತರ. ಲೆಂತು ಅಷ್ಟೇ 39 ಅಂದ್ರೆ ಒಂದು 37, 38 ಇಂಚಸ್ ಈ ತರ ತಗೊಂಡ್ರು ಕೂಡ ಆಗತ್ತೆ. ಇದು ಮೇನ್ ಲೈನಿಂಗ್ ಲೆಂತು ನೀವು ನೋಡ್ಕೊಂಡು ಮೇನ್ ಫ್ಯಾಬ್ರಿಕ್‌ಗೆ ಕರೆಕ್ಟಾಗಿ ಬರುತ್ತೆ ಇಲ್ವಾ ಅದನ್ನ ನೋಡ್ಕೊಂಡು ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ನಾನು ಲೈನಿಂಗ್ ನೀಟಾಗಿ ಎರಡೂ ಸೈಡಲ್ಲೂ ಅಟ್ಯಾಚ್ ಮಾಡ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಲೈನಿಂಗು ಇದರ ಒಳಗಡೆಗೆ ಸೇರಿಸ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಓನ್ಲಿ ಈ ವೇಸ್ಟ್ ಪಾರ್ಟ್ ಕಡೆ ಇರತ್ತಲ್ವಾ ಅಲ್ಲಿ ಮಾತ್ರ ಅಟ್ಯಾಚ್ ಮಾಡ್ಕೋಬೇಕು. ಈ ಸರ್ಕಲ್ ಪಾರ್ಟ್ ಏನಿದೆ ಅದು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಎರಡು ಪಾರ್ಟ್ಸು ಈ ತರ ಓಪನ್ ಇರಬೇಕು. ಇವಾಗ ಎರಡು ಪಾರ್ಟ್ಸು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನಾನು ಫಸ್ಟ್ ಅಲ್ಲಿ ಹೇಳಿದ್ದೆ ಅದಕ್ಕೆ ಎರಡು ಪಾರ್ಟ್ಸು ಅಟ್ಯಾಚ್ ಮಾಡೋದಿಕ್ಕೆ ಗ್ಯಾಪ್ ಇರಬೇಕು ಒಂದು 2 ಇಂಚಸ್ ಆದ್ರೂ. ಈ ತರ ಅಟ್ಯಾಚ್ ಮಾಡ್ಕೊಂಡು ಸೆಟ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಡ್ರೆಸ್ ಏನಿದೆ ಅದು ರೆಡಿ ಆಯ್ತು. ಇವಾಗ ನಾನು ದುಪ್ಪಟ್ಟ ಡಿಸೈನ್ ಮಾಡಿ ತೋರಿಸ್ತೀನಿ. ತುಂಬಾ ಸಿಂಪಲ್ ಇರತ್ತೆ ದುಪ್ಪಟ್ಟ. ನೋಡಿ ನಾನು ಆಲ್ರೆಡಿ ದುಪ್ಪಟ್ಟ ವಿಡ್ತು ಕಮ್ಮಿ ಮಾಡಿದ್ದೀನಿ ಯಾಕಂದ್ರೆ ಬಾಡಿ ಪಾರ್ಟ್ ಕಟ್ ಮಾಡಿದೆ ಅಲ್ವಾ ಇದ್ರಲ್ಲಿ ಇಷ್ಟಿರತ್ತೆ. ದುಪ್ಪಟ್ಟ ಲೆಂತ್ ನಾನು 2 ಮೀಟರ್ ತಗೊಂಡಿದ್ದೀನಿ. ವಿಡ್ತು 30 ಇಂಚಸ್ ಇದೆ. ನಿಮ್ಗೆ ಲೆಂತ್ ಇನ್ನೂ ಜಾಸ್ತಿ ಬೇಕು ಅಂದ್ರೆ 2 ಮೀಟರ್ ಮೇಲೆ ಒಂದು 10 ಇಂಚಸ್ ಎಕ್ಸ್ಟ್ರಾ ಕೂಡ ತಗೋಬಹುದು. ನಿಮ್ಮ ಹತ್ರ ಓಲ್ಡ್ ದುಪ್ಪಟ್ಟ ಇದ್ರೆ ಅದು ನೀಟಾಗಿ ಮೆಜರ್ಮೆಂಟ್ ನೋಡ್ಕೊಂಡು ಕರೆಕ್ಟ್ ಆಗಿ ಅದೇ ಮೆಥಡ್ ಅಲ್ಲಿ ಕೂಡ ನೀವು ಕಟ್ ಮಾಡ್ಕೋಬಹುದು. ಈ ಪ್ರಿಂಟೆಡ್ ಫ್ಯಾಬ್ರಿಕ್ ಏನಿದೆ ಅದು ಚಿಕ್ಕ ಚಿಕ್ಕದಾಗಿ ಈ ತರ ಪೀಸಸ್ ಕಟ್ ಮಾಡ್ಕೊಂಡು ನೀಟಾಗಿ ನಿಮ್ಗೆ ಅಂದಾಜ್ ಮೇಲೆ ತಗೋಬಹುದು. ಇಷ್ಟೇ ತಗೋಬೇಕು ಅಂತ ಏನಿಲ್ಲ. ಜಸ್ಟ್ ಈ ತರ ಕಟ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಪೀಸಸ್ ಅಟ್ಯಾಚ್ ಮಾಡ್ಕೊಂಡು ನೀಟಾಗಿ ಈ ದುಪ್ಪಟ್ಟಾಗೆ ಈ ತರ ಅಟ್ಯಾಚ್ ಮಾಡ್ಕೋಬೇಕು. ನಾನು ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಇದನ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮ್ಗೆ ಅರ್ಥ ಆಗಲ್ಲ ಅಂತಾನೆ. ನೋಡಿ ಕಂಪ್ಲೀಟ್ ಆಗಿ ಈ ತರ ನಾನು ಅಟ್ಯಾಚ್ ಮಾಡ್ದೆ. ಓನ್ಲಿ ಒಂದ್ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದನ್ನ ಆಪೋಸಿಟ್ ಆಗಿ ತಗೋಬೇಕು. ಆಪೋಸಿಟ್ ಆಗಿ ತಗೊಂಡು ಅದನ್ನ ಈ ತರ 2 ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಈ ಫೋಲ್ಡಿಂಗ್ ಏನಿದೆ ಸೊ ಅದನ್ನ ಒಳಗಡೆಗೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನಿಮ್ಗೆ ಈ ತರ ಬಂದಿಲ್ಲ ಅಂದ್ರೆ ಜಸ್ಟ್ ಇದನ್ನ ಆಪೋಸಿಟ್ ಆಗಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಐರನ್ ಮಾಡ್ಕೊಂಡ್ರೆ ಸೊ ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ಅವಾಗ ದುಪ್ಪಟ್ಟ ಸ್ಟಿಚ್ ಮಾಡೋದಕ್ಕೂ ಈಸಿ ಇರತ್ತೆ. ನಾನು ಅದಕ್ಕೆ ಇದನ್ನ ಒಂದು ಸ್ಟಿಚ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ಆಗಿ ಫೋಲ್ಡ್ ಮಾಡ್ಕೊಂಡು ಅದ್ರ ಮೇಲೆ ಐರನ್ ಮಾಡಿದ್ದೀನಿ. ಅದಕ್ಕೆ ಫಿನಿಶಿಂಗ್ ಚೆನ್ನಾಗಿ ಬರ್ತಿದೆ. ನೀವು ಸ್ಟಿಚ್ ಮಾಡಿದಾಗ ಈ ತರ ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಸೊ ಕಂಪ್ಲೀಟ್ ದುಪ್ಪಟ್ಟ ಈ ತರ ಅಟ್ಯಾಚ್ ಮಾಡ್ಕೋಬೇಕು. ಸೊ ಇಷ್ಟೇ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋ. ನಿಮ್ಗೆ ಲೈಕ್ ಆಗಿದೆ ಅಂತಾನೆ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.